ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನೀವು ರಾಮಾಯಣದ ಒಂದು ಭಯಾನಕ ಯೋಧನ ಬಗ್ಗೆ ಕೇಳಿದ್ದೀರಾ? ದೇವರನ್ನು ಸಹ ಸೋಲಿಸಿದವನು, ರಾಮನ ಸೇನೆಗೂ ದೊಡ್ಡ ಸವಾಲಾದವನು. ಅವನೇ ಇಂದ್ರಜಿತ್, ರಾವಣನ ಮಗ. ಆದರೆ ಅವನ ಶಕ್ತಿ ಎಲ್ಲರಿಗೂ ಭಯ ಹುಟ್ಟಿಸುವಷ್ಟು ಪ್ರಬಲವಾಗಿತ್ತು. ಅವನ ನಿಜವಾದ ಹೆಸರು ಮೇಘನಾದ. ಚಿಕ್ಕ ವಯಸ್ಸಿನಿಂದಲೇ ಅವನು ಸಾಮಾನ್ಯ ರಾಜಕುಮಾರನಂತೆ ಇರಲಿಲ್ಲ. ಅವನಿಗೆ ಯುದ್ಧದ ಮೇಲೆ ಆಸಕ್ತಿ ತುಂಬಾ ಹೆಚ್ಚು. ಅವನು ಶಸ್ತ್ರಗಳನ್ನು ಕಲಿತಿದ್ದನು, ತನ್ನನ್ನು ತಾನು ಬಲಶಾಲಿಯನ್ನಾಗಿ ಮಾಡಿಕೊಂಡಿದ್ದನು. ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ಬ್ರಹ್ಮಾಸ್ತ್ರವನ್ನು ಪಡೆದಿದ್ದನು. ಹೀಗೆ ಅವನಲ್ಲಿ ನಾಗಪಾಶ, ಬ್ರಹ್ಮಾಸ್ತ್ರ ಹಾಗೂ ಅನೇಕ ದಿವ್ಯ ಅಸ್ತ್ರಗಳು ಇದ್ದವು. ಒಮ್ಮೆ ಮೇಘನಾದನು ದೇವಲೋಕದ ಮೇಲೆ ದಾಳಿ ಮಾಡಿದನು. ಅಲ್ಲಿ ಇಂದ್ರನೊಂದಿಗೆ ಭಾರೀ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಮೇಘನಾದನು ಇಂದ್ರನನ್ನೇ ಸೋಲಿಸಿದನು. ಅದರಿಂದಲೇ ಅವನಿಗೆ ಇಂದ್ರಜಿತ್ ಎಂಬ ಹೆಸರು ಬಂತು. ಅಂದರೆ ಇಂದ್ರನನ್ನೇ ಗೆದ್ದವನು. ಇದರಿಂದ ಅವನ ಹೆಸರೇ ಭಯ ಹುಟ್ಟಿಸುವಂತಾಯಿತು. ರಾಮ ರಾವಣ ಯುದ್ಧ ಆರಂಭವಾದಾಗ ಇಂದ್ರಜಿತ್ ಯುದ್ಧಕ್ಕೆ ಬಂದನು. ಅವನು ಸಾಮಾನ್ಯ ಯೋಧನಲ್ಲ, ತುಂಬಾ ಚತುರ ಯೋಧನಾಗಿದ್ದ. ಅವನಿಗೆ ಒಂದು ವಿಶೇಷ ಶಕ್ತಿ ಇತ್ತು. ಅವನು ಕಾಣಿಸದೆ ಕೂಡ ಯುದ್ಧ ಮಾಡುತ್ತಿದ್ದನು. ಶತ್ರುಗಳಿಗೆ ಅವನು ಎಲ್ಲಿದ್ದಾನೆ ಎಂಬುದೇ ಗೊತ್ತಾಗುತ್ತಿರಲಿಲ್ಲ. ಒಂದು ದಿನ ಅವನು ಯುದ್ಧದಲ್ಲಿ ನಾಗಪಾಶ ಅಸ್ತ್ರವನ್ನು ರಾಮ ಲಕ್ಷ್ಮಣರ ಮೇಲೆ ಬಳಸಿದನು. ಆವುಗಳಂತೆ ಬಂಧಿಸುವ ಆ ಅಸ್ತ್ರ ರಾಮ ಮತ್ತು ಲಕ್ಷ್ಮಣರನ್ನು ಸುತ್ತಿಕೊಂಡಿತು. ಅವರಿಗೆ ಚಲಿಸಲು ತುಂಬಾ ಕಷ್ಟವಾಯಿತು. ಅದು ತುಂಬಾ ಗಂಭೀರ ಕ್ಷಣವಾಗಿತ್ತು. ಆ ಸಮಯದಲ್ಲಿ ಗರುಡನು ಬಂದು ಅವರನ್ನು ರಕ್ಷಿಸಿದನು. ಇಲ್ಲಿ ಗರುಡನು ವಿಷ್ಣುವಿನ ವಾಹನವಾದ ದಿವ್ಯ ಪಕ್ಷಿ. ಆವುಗಳ ಶತ್ರುವಾಗಿರುವುದರಿಂದ ನಾಗಪಾಶದಿಂದ ಅವರನ್ನು ರಕ್ಷಿಸಿದನು. ಅದರ ನಂತರವೂ ಇಂದ್ರಜಿತ್ ನಿಲ್ಲಲಿಲ್ಲ. ಅವನು ಬ್ರಹ್ಮಾಸ್ತ್ರವನ್ನು ಕೂಡ ಬಳಸಿದನು. ಆ ಅಸ್ತ್ರದ ಪರಿಣಾಮದಿಂದ ರಾಮ ಮತ್ತು ಲಕ್ಷ್ಮಣರು ಗಾಯಗೊಂಡರು. ಇಂದ್ರಜಿತ್ ಯುದ್ಧದಲ್ಲಿ ಬಲ ಮಾತ್ರವಲ್ಲ, ತಂತ್ರವನ್ನು ಕೂಡ ಬಳಸುತ್ತಿದ್ದನು. ಅವನಲ್ಲಿರುವ ಮಾಯಾಶಕ್ತಿಯಿಂದ ಶತ್ರುಗಳನ್ನು ಸಹ ಗೊಂದಲ ಮಾಡುತ್ತಿದ್ದನು. ಅದರ ಕಾರಣಕ್ಕೆ ಅವನು ತುಂಬಾ ಅಪಾಯಕಾರಿ ಯೋಧನಾಗಿದ್ದನು. ಆದರೆ ಇಂದ್ರಜಿತನಿಗೆ ಒಂದು ರಹಸ್ಯ ಶಕ್ತಿ ಇತ್ತು. ಅವನು ಒಂದು ಯಜ್ಞ ಮಾಡುತ್ತಿದ್ದನು. ಆ ಯಜ್ಞ ಪೂರ್ಣವಾದರೆ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಈ ವಿಷಯವನ್ನು ರಾವಣನ ತಮ್ಮ ವಿಭೀಷಣನು ರಾಮ ಲಕ್ಷ್ಮಣರಿಗೆ ತಿಳಿಸುತ್ತಾನೆ. ಅದನ್ನು ಕೇಳಿದ ಲಕ್ಷ್ಮಣನು ಒಂದು ನಿರ್ಧಾರ ತೆಗೆದುಕೊಂಡನು. ಆ ಯಜ್ಞವನ್ನು ನಿಲ್ಲಿಸಬೇಕು ಎಂದು. ನಂತರ ಒಮ್ಮೆ ಇಂದ್ರಜಿತನು ಯಜ್ಞ ಮಾಡಲು ಶುರು ಮಾಡಿದನು. ಈ ವಿಷಯ ತಿಳಿದ ಲಕ್ಷ್ಮಣನು ಆ ಯಜ್ಞವನ್ನು ಅಡ್ಡಿಪಡಿಸಿದನು. ಇದರಿಂದ ಇಂದ್ರಜಿತನಿಗೆ ತುಂಬಾ ಕೋಪ ಬಂದಿತು.
ಆಮೇಲೆ ಲಕ್ಷ್ಮಣ ಮತ್ತು ಇಂದ್ರಜಿತ್ ನಡುವೆ ಭಾರೀ ಯುದ್ಧ ನಡೆಯಿತು. ಇದು ರಾಮಾಯಣದ ಅತ್ಯಂತ ತೀವ್ರ ಯುದ್ಧಗಳಲ್ಲಿ ಒಂದಾಗಿದೆ. ಎರಡೂ ಯೋಧರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಿದರು. ಕೊನೆಗೂ ಲಕ್ಷ್ಮಣನು ಇಂದ್ರಜಿತನನ್ನು ಸೋಲಿಸಿದನು. ಅದರೊಂದಿಗೆ ರಾವಣನ ಶಕ್ತಿ ತುಂಬಾ ಕುಸಿಯಿತು. ಏಕೆಂದರೆ ಇಂದ್ರಜಿತ್ ಅವನ ಅತ್ಯಂತ ಬಲವಾದ ಯೋಧ. ಅವನ ಸಾವು ರಾವಣನಿಗೆ ದೊಡ್ಡ ಆಘಾತವಾಯಿತು. ಅವನು ಕೋಪದಿಂದ ಇನ್ನಷ್ಟು ಕ್ರೂರನಾದನು. ಆದರೆ ಆ ಸಮಯಕ್ಕೆ ಯುದ್ಧದ ದಿಕ್ಕು ಬದಲಾಗಿತ್ತು. ರಾಮನ ಸೇನೆ ಮೇಲ್ಗೈ ಪಡೆಯಲು ಶುರು ಮಾಡಿತ್ತು. ಕೊನೆಗೆ ರಾಮ ಮತ್ತು ರಾವಣನ ನಡುವೆ ಅಂತಿಮ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ರಾಮನು ರಾವಣನನ್ನು ಸೋಲಿಸಿದನು. ಇಲ್ಲಿ ಇಂದ್ರಜಿತ್ ಧರ್ಮದ ವಿರುದ್ಧ ನಿಂತಿದ್ದರಿಂದ ಅವನಿಗೆ ಸೋಲು ಖಂಡಿತವಾಯಿತು. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.